ಸೊ ಇದು ಬಂದು ನಿಮಗೆ ಮಹದೇಶ್ವರ ದೇವಸ್ಥಾನ. ಇಲ್ಲಿಗೆ ಬಂದಿದ್ದು ನಾನು ಇವತ್ತು. ಈ ರೋಡ್ ಏನಕ್ಕೆ ರೆಡಿ ಮಾಡ್ತಿಲ್ಲ ಅವರು? ಸುಮಾರು ವರ್ಷಗಳಿಂದ ಹೀಗೆ ಇದೆ ರಸ್ತೆ ಇದು. ಸೊ ತಟ್ಟೆಗೆರೆನಲ್ಲಿರೋ ಮಹದೇಶ್ವರ ದೇವಸ್ಥಾನ ಅಂದರೆ ಇದೆ. ಇಲ್ಲಿ ವರ್ಷ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಇವತ್ತು ಹಾಗೇನೋ ಈವೆಂಟ್ ಇದೆ. ರಿಲೀಸ್ ಮುದ್ದು ಮಾದಪ್ಪ, ಸಾಹಿತ್ಯ ಮತ್ತು ನಿರ್ದೇಶನ ಮನೋಜ್ ಎನ್. ಹಾಡೆಲ್ಲ ರಿಲೀಸ್ ಮಾಡ್ತಾರೆ. ಇವತ್ತು ಸಂಜೆ ಪ್ರೋಗ್ರಾಮ್ ಇರುತ್ತೆ ಅನಿಸುತ್ತೆ. ವರ್ಷ ತುಂಬ ಗ್ರ್ಯಾಂಡಾಗಿ ಆಚರಿಸ್ತಾರೆ ಇಲ್ಲಿ. ಇಲ್ಲಿ ನಾವು ತುಂಬ ಸರ್ತಿ ಬಂದಿದ್ದೀನಿ. ನನ್ನ ಫ್ರೆಂಡ್ದು ಮದುವೆನೂ ಇಲ್ಲೇ ಮಾಡಿದ್ವಿ, ಲವ್ ಮ್ಯಾರೇಜ್. ಸೊ ಇದಿರೋದು ಇಲ್ಲೂ ಅಲ್ಲ, ತಟ್ಟೆಗೆರೆ ರೋಡಲ್ಲಿ. ನೀವು ತಟ್ಟೆಗೆರೆ ತನಕ ಹೋಗೋದು ಬೇಡ, ಅದಕ್ಕೂ ಹಿಂದೆನೇ ಒಂದು ಆರ್ಚ್ ಸಿಗುತ್ತೆ. ಆ ಆರ್ಚ್ ಹತ್ರ ಲೆಫ್ಟ್ ತೊಗೊಂಡು ಒಳಗಡೆ ಬರಬೇಕಾಗತ್ತೆ. ತುಂಬ ಚೆನ್ನಾಗಿದೆ. ಸರ್ತಿ ಬನ್ನಿ. ಪಕ್ಕದಲ್ಲೇ ನಿಮಗೆ ಬಾಸ್ ದೇವಸ್ಥಾನ ಇದೆ, ಇನ್ನೊಂದು ಹನುಮಾನ್. ಥರ ಓಡಿಸಿದ್ರೆ ಹೆಂಗೆ ಹೋಗೋದು? ಯಾವುದಾದ್ರೂ ಹಚ್ಕೊ ಬಂದುಬಿಟ್ರೆ ಸ್ಕಿಪ್ ಆಗಿಬಿಡ್ಬೇಕು. ಸೊ ಇವತ್ತು ನಾನು ಇಂಪಾರ್ಟೆಂಟ್ 2 ಟಾಪಿಕ್ ಬಗ್ಗೆ ಮಾತಾಡಬೇಕು. ಒಂದು ಮೇಯ್ನ್ ಟಾಪಿಕ್ ಇವತ್ತು ಶಿವರಾತ್ರಿ ಹಬ್ಬ. ಸೊ ಮೊದಲನೇದಾಗಿ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಮಾದಪ್ಪನ ದೇವಸ್ಥಾನ ನೋಡಿದ್ವಿ. ಮನೆಗೆ ಹೋಗೋ ರೂಟಲ್ಲೇ ನಿಮಗಿದು ಆಂಜನೇಯ ದೇವಸ್ಥಾನ ಸಿಗುತ್ತೆ. ಆ್ಯಕ್ಚುಲಿ ಇಲ್ಲಿ ತುಂಬ ಅಂದರೆ ನಾನು ತುಂಬ ನಂಬ್ತೀನಿ. ನಾನು ಫಸ್ಟ್ ಬೈಕ್ ತೊಗೊಂಡಾಗ ಫಸ್ಟ್ ಪೂಜೆ ಮಾಡಿಸಿದ್ದು ಇಲ್ಲೇ. ಮತ್ತು ನನಗೆ ಬೇಜಾರಾದಾಗ ಲಾಸ್ಟ್ ಸೆಕೆಂಡ್ ವೀಡಿಯೋನಲ್ಲಿ ಹೇಳಿದೆ, ನಾನು ಮನ್ಸಿಗೆ ತುಂಬ ನೆಮ್ಮದಿ ಇಲ್ಲ ಅಂತಂದರೆ ನಾನು ಈ ಥರ ಆಂಜನೇಯ ದೇವಸ್ಥಾನ ಇದೆ ನಮ್ಮ ಮನೆ ಹತ್ರ ಹೊರಟೋಗ್ತೀನಿ ಅಂತೇಳಿ. ಆ ಪ್ಲೇಸ್ ಇದು. ಸರಿ, ಜೈ ಆಂಜನೇಯ. ಬಾಯ್ ಬಾಸ್. ಸೊ ವಿಚಾರ ಏನಪ್ಪ ಅಂತಂದರೆ 2 ವಿಚಾರ ಇದೆ. 2 ತುಂಬ ಸೆನ್ಸಿಟಿವ್ ಮ್ಯಾಟರು. ಒಂದು, ಫರ್ನಾಂಡ ಅಂತೇಳಿ ಅವ್ರ ಮೇಲೆ ರೇಪ್ ಆಗಿದೆ. 7 ಜನ ರೇಪ್ ಮಾಡಿದ್ದಾರೆ. ಅವ್ರು ಬಂದು ಬ್ರೆಜಿಲ್ ಅವರು ವರ್ಲ್ಡ್ ರೈಡ್ ಮಾಡ್ತಿದ್ರು. ಪಾಕಿಸ್ತಾನಿಂದ ಇಂಡಿಯಾಗೆ ಎಂಟ್ರಿ ಆಗಿ ಇಂಡಿಯಾಯಿಂದ ನೇಪಾಳಿಗೆ ಹೋಗೋ ಟೈಮಲ್ಲಿ ಜಾರ್ಖಂಡ್ ದುಮ್ಕಾ ಅನ್ನೋ ಒಂದು ಏರಿಯಾನಲ್ಲಿ ಟೆಂಟ್ ಹಾಕಿ ಸ್ಟೇ ಮಾಡ್ತಾರೆ. ಅಲ್ಲಿಗೆ 7 ಜನ ಬಂದು ಅವರ ಹಸ್ಬೆಂಡ್ನ ಹೊಡೆದು ಜ್ಞಾನ ತಪ್ಪಿಸಿ ಇವ್ರ ಮೇಲೆ ರೇಪ್ ಮಾಡಿ, ಅದರಲ್ಲಿ 7 ಜನದಲ್ಲಿ ಒಬ್ಬ ಮೈನರ್. ಸೊ ಅವ್ರದ್ದು ಪೋಸ್ಟ್ ಹಾಕ್ತೀನಿ ನೋಡಿ.
ಮತ್ತು ಆ ಲೇಡಿ ಲಾಸ್ಟಲ್ಲಿ ಒಂದು ಇಂಟರ್ವ್ಯೂನಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ನನಗೆ ಇಂಡಿಯನ್ಸ್ ಯಾರು ಕೆಟ್ಟದ್ದು ಬಯಸಲಿಲ್ಲ, ನಾನು ಇಂಡಿಯಾ ಪೂರ್ತಿ ಕೆಟ್ಟವರು ಅಂತ ಹೇಳಲಿಲ್ಲ. ಆ 7 ಜನ ರೇಪ್ ಮಾಡಿದವ್ರು ಬಿಟ್ಟು ಇಂಡಿಯನ್ಸ್ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಮಾತಾಡ್ಸಿದ್ದಾರೆ, ಮತ್ತೆ ಮತ್ತೆ ಬರಬೇಕು ಅಂತ ಅನ್ಸೋಂಥ ಕಂಟ್ರಿ ಇದು ಅಂತೇಳಿ ಅಷ್ಟು ಚೆನ್ನಾಗಿ ಹೇಳಿದ್ದಾರೆ. ಅಂಥವ್ರಿಗೆ ಹ್ಯಾಪಿ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ. ಸೆಕೆಂಡ್, 17 ವರ್ಷದ ಹುಡುಗಿ ಮೇಲೆ 3 ಜನ ರೇಪ್ ಮಾಡಿದ್ದಾರೆ. ರೇಪ್ ಸಂಖ್ಯೆ ತುಂಬ ಜಾಸ್ತಿ ಆಗ್ತಾಯಿದೆ. ಈ ಥರ ರೇಪ್ ಮೇಲೆ ರೇಪ್ ಆಗ್ತಿದ್ರೆ ನೀವು ವಿಮೆನ್ಸ್ ಡೇ ಏನಂತ ಸೆಲೆಬ್ರೇಷನ್ ಮಾಡ್ತೀರಾ? ಸೆಲೆಬ್ರೇಷನ್ ನಿಮ್ಮಮ್ಮ, ನಿಮ್ಮ ಅಕ್ಕ, ತಂಗಿ, ಫ್ರೆಂಡ್ಸಿಗಿದ್ದು ವಿಶ್ ಮಾಡಿಬಿಟ್ರೆ ಸಾಕ. ಅವ್ರಿಗಾಗಿರೋ ರೀತಿಯೇ ನಾಳೆ ದಿವಸ ನಮ್ಮನೆ ಮಕ್ಕಳಿಗಾದರೆ. ಸೊ ದಯವಿಟ್ಟು ಎಲ್ಲರೂ ಇದರ ಅಗೇನ್ಸ್ಟಾಗಿ ವಾಯ್ಸ್ ರೈಸ್ ಮಾಡಿ, ಗೌರ್ಮೆಂಟ್ ಅವ್ರನ್ನ ಡಿಸಿಷನ್ ತೊಗೊಳ್ಳಿ. ರೇಪ್ ಮಾಡಿದವ್ರಿಗೆ ಜೈಲಿಗೆ ಹಾಕಿ ಶಿಕ್ಷೆ ಸಾಕಾಗಲ್ಲ, ಈಗ ಕ್ರೂರವಾಗಿ ಕೊಟ್ಟರೆ. ಈಗ ಬೇರೆ ನೋಡಿ, ಅರಬ್ ಸೈಡ್ ಅದೆಲ್ಲ ಈ ಥರ ಆದರೆ ಪಬ್ಲಿಕ್ಕಲ್ಲಿ ಶೂಟ್ ಮಾಡ್ತಾರೆ. ಬಟ್ ನಮ್ಮ ಕಂಟ್ರಿನಲ್ಲಿ ಜೈಲಿಗೆ ಹಾಕಿ ಊಟ ಹಾಕಿ ಚೆನ್ನಾಗಿ ನೋಡ್ಕೋತಾರೆ. ಬಿಟ್ಟು ಊಟ, ಹೈ ಸೆಕ್ಯೂರಿಟಿ, ಬೇರೇನು ಬೇಕು ಹೇಳಿ ಅವರಿಗೆ. ಸೊ ಇವಾಗ ವಿಮೆನ್ಸ್ ಡೇ ಏನು ಹೇಳ್ತಿದ್ನೋ, ಎಲ್ಲರಿಗೂ ಹ್ಯಾಪಿ ವಿಮೆನ್ಸ್ ಡೇ. ಆದರೆ ಒಂದು ಈ ಫೀಮೇಲ್ ಕಾರ್ಡ್ ಅಂತ ಇಟ್ಕೊಂಡು ನಾಟಕ ಆಡ್ಕೊಂಡು ಬದುಕ್ತಿದಾರಲ್ಲ, ಅವ್ರಿಗೆ ಬಿಟ್ಟು ಸಾಧನೆ ಮಾಡಿರೋಂಥ ಎಲ್ಲ ಹೆಣ್ಮಕ್ಳಿಗೆ, ತಾಯಂದ್ರಿಗೆ ಎಲ್ಲರಿಗೂ ನನ್ನ ಕಡೆಯಿಂದ ಹ್ಯಾಪಿ ವಿಮೆನ್ಸ್ ಡೇ. ಈ ಫೀಮೇಲ್ ಕಾರ್ಡ್ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ತಪ್ಪು ಮಾಡೋದು ಮಾಡಿ ಹುಡುಗಿ ಅಂತ ಕಣ್ಣೀರು ಹಾಕಿ ಯಾರದೇ ತಪ್ಪಿದ್ರೂ ಹುಡುಗಿನ ನಿರಪರಾಧಿ ಅಂತ ಬಿಟ್ಬಿಡ್ತಾರಲ್ವ, ಅವ್ರು ತಪ್ಪು ಮಾಡಿದ್ರೂ ಬಿಡ್ತಾರಲ್ವ, ಅವರು ನಿರಪರಾಧಿ ಅಂತೇಳಿ. ಅಂಥವ್ರನ್ನ ಬಿಟ್ಟು ಬೇರೆ ಎಲ್ಲರಿಗೂ ಹ್ಯಾಪಿ ವಿಮೆನ್ಸ್ ಡೇ.